ವೈರಲ್ ಆಗಿರುವ ಚಾಕೋ ಚಿಪ್ ಬಟರ್ ಕೇಕನ್ನು ಮೊಟ್ಟೆ ಮತ್ತು ಓವನನ್ನು ಬಳಸದೆ ತುಂಬಾನೇ ಸಾಫ್ಟ್ ಸ್ಪಾಂಜಿ ಮತ್ತು ಚಾಕ್ಲೇಟಿ ಆದಂತಹ ಈ ಕೇಕನ್ನು ಮಾಡ್ಕೊಳ್ಬಹುದು. ಇದನ್ನು ಟೀ ಕಾಫಿ ಜೊತೆ ಅಥವಾ ಸ್ನ್ಯಾಕ್ಸ್ ಟೈಮ್ನಲ್ಲಿ ತಿನ್ಕೊಳ್ಬಹುದು. ತುಂಬಾನೇ ಟೇಸ್ಟಿಯಾಗಿರುತ್ತೆ, ಮಾಡೋದು ಕೂಡ ತುಂಬ ಸುಲಭ. ಹಾಯ್ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡ್ಕೊಳ್ಳಿ. ಮಾಡೋದಕ್ಕೆ ಒಂದು ಬೌಲನ್ನು ತಗೊಂಡಿದ್ದೀನಿ. ಇದಕ್ಕೆ ಅರ್ಧ ಕಪ್ಪಷ್ಟು ಉಗುರು ಬೆಚ್ಚಗಿರುವಂತಹ ಹಾಲನ್ನು ಹಾಕ್ಕೊಳ್ಳಿ ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ವಿನೆಗರನ್ನು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಮೊಸರು ಕನ್ಸಿಸ್ಟೆನ್ಸಿಯಲ್ಲಿ ಈ ಹಾಲು ಒಡಿಬೇಕು, ಅಂದರೆ ಚೆನ್ನಾಗಿ ಟೆಕ್ಸ್ಚರ್ ಬರುತ್ತೆ. ಇದಕ್ಕೆ ಈಗ ನಾನು 1/4 ಕಪ್ಪಷ್ಟು ಬೆಣ್ಣೆಯನ್ನು ಮೆಲ್ಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ಇದನ್ನು ಒಂದ್ಸಲ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಈಗ ನಾನು 1 ಟೀ ಸ್ಪೂನಷ್ಟು ವೆನಿಲಾ ಎಸೆನ್ಸನ್ನು ಹಾಕ್ಕೊಂಡಿದ್ದೀನಿ. ಅರ್ಧ ಕಪ್ಪಷ್ಟು ಸಕ್ಕರೆಯನ್ನು ಪುಡಿ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಸರಿಯಾಗಿ ಸಕ್ಕರೆಯನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಈಗ ಈ ಥರ ಒಂದು ಸ್ಟ್ರೈನರನ್ನು ಇಟ್ಕೊಂಡ್ಬಿಟ್ಟು 2 ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ಮೈದಾ ಹಿಟ್ಟಿನ ಬದಲಿಗೆ ನೀವು ಗೋಧಿ ಹಿಟ್ಟು ಕೂಡ ಯೂಸ್ ಮಾಡ್ಕೊಳ್ಬಹುದು. ಇದಕ್ಕೆ 1 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್, ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾನ ಹಾಕ್ಕೊಂಡಿದ್ದೀನಿ. ಸ್ಟ್ರೈನ್ ಮಾಡ್ಕೊಳ್ಳಿ. ಕೇಕನ್ನು ಮಾಡುವಾಗ ಸ್ಟ್ರೈನ್ ಮಾಡ್ಕೊಂಡ್ಬಿಟ್ಟು ಮಾಡಿಕೊಂಡ್ರೆ ಚೆನ್ನಾಗಿ ಸಾಫ್ಟ್ ಸ್ಪಾಂಜಿಯಾಗಿ ಕೇಕ್ ರೆಡಿ ಆಗುತ್ತೆ. ಈಗ ಸ್ಟ್ರೈನ್ ಮಾಡ್ಕೊಂಡ್ಬಿಟ್ಟು ಇದನ್ನು ಒಂದೇ ಡೈರೆಕ್ಷನಲ್ಲಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಗಟ್ಟಿ ಅನಿಸಿದ್ರೆ ಮೇಲ್ಗಡೆಯಿಂದ ಸ್ವಲ್ಪ ಹಾಲನ್ನು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟಿರಬೇಕು. ಕೇಕಿಗೆ ಸ್ವಲ್ಪ ತೆಳುವಾಗಿರುತ್ತೆ, ಆದರೆ ಇದು ಟೀ ಕೇಕ್ ಆಗಿರೋದ್ರಿಂದ ಸ್ವಲ್ಪ ಈ ರೀತಿ ಗಟ್ಟಿನೇ ಆಗಿರಬೇಕು. ಇದಕ್ಕೆ ಈಗ ನಾನು ಅರ್ಧ ಕಪ್ಪಷ್ಟು ಚಾಕೋ ಚಿಪ್ಸನ್ನು ಹಾಕ್ಕೋತಾ ಇದ್ದೀನಿ. ಮಿಲ್ಕ್ ಚಾಕ್ಲೇಟ್ ಅಥವಾ ಡಾರ್ಕ್ ಚಾಕ್ಲೇಟಿನ ಯಾವುದೇ ಚಾಕೋ ಚಿಪ್ಸ್ ನೀವು ಯೂಸ್ ಮಾಡ್ಕೊಳ್ಬೋದು. ಸರಿಯಾಗಿ ಇದನ್ನು ಇದರೊಳಗೆ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈಗ ಬ್ಯಾಟರ್ ರೆಡಿಯಾಗಿದೆ. ಟಿನ್ನನ್ನು ಸರಿಯಾಗಿ ಗ್ರೀಸ್ ಮಾಡ್ಕೊಂಡ್ಬಿಟ್ಟು ಬಟರ್ ಪೇಪರನ್ನು ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ. ನೀವು ಹಿಟ್ಟು ಮತ್ತು ಎಣ್ಣೆಯಿಂದ ಕೂಡ ಗ್ರೀಸ್ ಮಾಡ್ಕೊಳ್ಬೋದು. ಈಗ ಇದನ್ನು ನಾವು ಬ್ಯಾಟರನ್ನು ಟಿನ್ನಿಗೆ ಹಾಕ್ಕೊಂಡ್ಬಿಟ್ಟು ಸರಿಯಾಗಿ ಈ ಥರ ಟ್ಯಾಪ್ ಮಾಡ್ಕೊಳ್ಬೇಕು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಏರ್ ಬಬಲ್ಸ್ ಇದ್ದರೆ ಹೋಗಿಬಿಡುತ್ತೆ ಮತ್ತು ಹಿಟ್ಟೆಲ್ಲ ಕಡೆ ಸರಿಯಾಗಿ ಸ್ಪ್ರೆಡ್ ಆಗುತ್ತೆ. ಮೇಲ್ಗಡೆಯಿಂದ ಸ್ವಲ್ಪ ನಾನು ಚಾಕೋ ಚಿಪ್ಸ್ಗಳನ್ನು ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ಇದನ್ನು ನಾವು ಈಗ ಬೇಯಿಸ್ಕೊಳ್ಬೇಕು. ಬೇಯಿಸ್ಕೊಳ್ಳೋದಕ್ಕೆ ಈ ಥರ ಒಂದು ಪ್ಯಾನನ್ನು ಬಿಸಿ ಮಾಡ್ಕೊಂಡಿದ್ದೀನಿ. ಇದರ ಕೆಳಗಡೆ ನೀವು ಉಪ್ಪನ್ನು ಹಾಕ್ಕೊಳ್ಬೋದು, ಇಲ್ಲ ಅಂದರೆ ಕೂಡ ನಡೆಯುತ್ತೆ. ಈ ಥರ ಒಂದು ಸ್ಟ್ಯಾಂಡನ್ನು ಇಟ್ಕೊಂಡ್ಬಿಟ್ಟು ಮೇಲ್ಗಡೆ ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಒಂದು 10 ನಿಮಿಷ ಇದನ್ನು ಪ್ರೀ ಹೀಟ್ ಹಾಕೋದಕ್ಕೆ ಬಿಡಿ. 10 ನಿಮಿಷ ಆಗಿದ್ಮೇಲೆ ಸರಿಯಾಗಿ ಪ್ಯಾನ್ ಬಿಸಿಯಾಗಿರುತ್ತೆ. ಈಗ ಪ್ಯಾನನ್ನು ತೆಕ್ಕೊಂಡ್ಬಿಟ್ಟು ಇದಕ್ಕೆ ಈಗ ನಾವು ರೆಡಿ ಮಾಡ್ಕೊಂಡಿರುವಂತಹ ಟಿನ್ನನ್ನು ಇಟ್ಕೊಳ್ಬೇಕು. ನಿಧಾನವಾಗಿ ಇಟ್ಕೊಳ್ಳಿ, ಪ್ಯಾನ್ ತುಂಬ ಬಿಸಿಯಾಗಿರುತ್ತೆ. ಇಟ್ಕೊಂಡ್ಬಿಟ್ಟು ಇದನ್ನು ಗಟ್ಟಿಯಾಗಿ ಮುಚ್ಚಳನ ಮುಚ್ಚಿಬಿಟ್ಟು ನೀವು 25ರಿಂದ 30 ನಿಮಿಷದವರೆಗೂ ಇದನ್ನು ಬೇಯಿಸ್ಕೊಳ್ಳಿ. 25 ನಿಮಿಷ ಆಗಿದ್ಮೇಲೆ ಒಂದ್ಸಲ ನೀವು ಚೆಕ್ ಮಾಡ್ಕೊಳ್ಬಹುದು. ಇದನ್ನು ನೀವು ಓವನ್ನಲ್ಲಿ ಕೂಡ ಬೇಕ್ ಮಾಡ್ಕೊಳ್ಬಹುದು. ಗ್ಯಾಸ್ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಳ್ಳಿ ಮತ್ತು ಪದೇ ಪದೇ ಮೇಲ್ಗಡೆ ಮುಚ್ಚಳನ ತೆಗಿಬಾರ್ದು. ಈ ಒಂದು 20-25 ನಿಮಿಷ ಆಗಿದ್ಮೇಲೆ ನೀವು ತೆಕ್ಕೊಂಡ್ಬಿಟ್ಟು ಒಂದ್ಸಲ ಚೆಕ್ ಮಾಡ್ಕೊಳ್ಬಹುದು. ಈಗ 25 ನಿಮಿಷ ಆಗಿದೆ. ಒಂದ್ಸಲ ನಾನು ಚೆಕ್ ಮಾಡ್ಕೊತಾ ಇದ್ದೀನಿ. ಟೂತ್ಪಿಕ್ಕಿಂದ ಅಥವಾ ಚಾಕುವಿನಿಂದ ಈ ಥರ ಚುಚ್ಕೊಂಡ್ಬಿಟ್ಟು ನೋಡ್ಕೊಳ್ಳಿ. ಕ್ಲೀನಾಗಿ ಬಂದರೆ ಸರಿಯಾಗಿ ಬೆಂದಿದೆ ಅಂತ ತಿಳ್ಕೊಳ್ಬೇಕು. ಸೈಡಿಗೆ ಸ್ವಲ್ಪ ಚುಚ್ಚಿ ನೋಡ್ತಾ ಇದ್ದೀನಿ, ಕ್ಲೀನಾಗಿ ಬರ್ತಾ ಇದೆ. ಈಗ ಕೇಕ್ ರೆಡಿಯಾಗಿದೆ. ಒಂದು ವೇಳೆ ಹಸಿಯಾಗಿ ಬಂದರೆ ನೀವು ಇದನ್ನು ಮುಚ್ಚಳನ ಮುಚ್ಚಿಬಿಟ್ಟು ಮತ್ತೆ ಒಂದು 5 ನಿಮಿಷ ಬೇಯಿಸ್ಕೊಳ್ಳಿ. ಚೆನ್ನಾಗಿ ಬೇಯುತ್ತೆ ಕೇಕ್. ಒಂದು ಅರ್ಧ ಗಂಟೆ ಇದನ್ನು ತಣ್ಣಗಾಗೋದಕ್ಕೆ ಬಿಡಿ. ತಣ್ಣಗಾಗಿದ ಮೇಲೆ ಚಾಕುವಿನಿಂದ ಈ ಥರ ಸೈಡ್ಸನ್ನು ಬಿಚ್ಕೊಳ್ಬೇಕು. ಬಿಸಿ ಇದ್ದಾಗ ಕೇಕನ್ನು ತೆಕ್ಕೊಳ್ಬೇಡಿ, ಇಲ್ಲಾಂದರೆ ಮುರಿದು ಹೋಗ್ಬಿಡುತ್ತೆ. ಈ ಥರ ಟ್ಯಾಪ್ ಮಾಡಿಕೊಂಡ್ರೆ ಸಾಕು, ಕೇಕ್ ಬಂದುಬಿಡುತ್ತೆ. ಇದರ ಮೇಲಿನ ಬಟರ್ ಪೇಪರನ್ನು ತೆಕ್ಕೋತಾ ಇದ್ದೀನಿ. ಹಿಂದ್ಗಡೆಯಿಂದ ಕೂಡ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬಾ ಸಾಫ್ಟ್ ಸ್ಪಾಂಜಿ ಮತ್ತು ಚಾಕ್ಲೇಟಿ ಆದಂತಹ ಈ ಕೇಕ್ ರೆಡಿ ಆಗುತ್ತೆ. ಟೀ ಕಾಫಿ ಜೊತೆ ತಿನ್ಕೊಳ್ಳೋದಕ್ಕೆ ಅಥವಾ ಸ್ನ್ಯಾಕ್ಸ್ ಟೈಮ್ನಲ್ಲಿ ತಿನ್ಕೊಳ್ಳೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ವಿಧಾನದಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ, ಕಮೆಂಟ್ ಒಳಗೆ ತಿಳಿಸಿ ವಿಡಿಯೋ ಹೇಗೆ ಅನ್ನಿಸ್ತಂತ. ಇಲ್ಲಿ ನಾನು ಕೇಕನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ತುಂಬಾ ಸಾಫ್ಟ್ ಸ್ಪಾಂಜಿಯಾಗಿ ಕೇಕ್ ರೆಡಿಯಾಗಿದೆ. ಫಸ್ಟ್ ಟೈಮ್ ಮಾಡೋರು ಕೂಡ ಈ ಕೇಕನ್ನು ಟ್ರೈ ಮಾಡ್ಬೋದು. ಸರಿಯಾದ ಮೆಜರ್ಮೆಂಟನ್ನು ಬಳಸ್ಕೊಂಡ್ಬಿಟ್ಟು ಕೇಕನ್ನು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಕೇಕ್ ಬರುತ್ತೆ. ಟ್ರೈ ಮಾಡಿ ನೋಡಿ, ಕಮೆಂಟ್ ಒಳಗೆ ತಿಳಿಸಿ ವಿಡಿಯೋ ಹೇಗೆ ಅನ್ನಿಸ್ತಂತ. ವಿಡಿಯೋ ಇಷ್ಟ ಆಗಿತ್ತಂದರೆ ವಿಡಿಯೋಗೊಂದು ಲೈಕ್ ಮಾಡಿ, ಫ್ಯಾಮಿಲಿ ಮತ್ತು ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ. ಇದೇ ರೀತಿಯ ವಿಡಿಯೋಸನ್ನು ನೋಡೋದಕ್ಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನನ್ನು ಪ್ರೆಸ್ ಮಾಡ್ಕೊಳ್ಳಿ. ನಾನು ಹಾಕಿದ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ನಂಗೆ ನೀವು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜಿಗೂ ಫಾಲೋ ಮಾಡ್ಕೊಳ್ಬೋದು. ಲಿಂಕನ್ನು ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.